ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 15. ಶಂಕರ ಭಟನ ಪ್ರವಾಸ ಪ್ರಸಂಗಗಳು 1. ಕೃಷ್ಣಾಲಯ ಪ್ರಸಂಗ ಹಾಗೂ ಕನ್ನಿಕಾ ಪರಮೇಶ್ವರಿಯಲ್ಲಿ ನಡೆದ ಪ್ರಸಂಗ. ಮರುತಮಲೈ ಹಾಗೂ ಶ್ರೀ ಸಿದ್ಧಯೋಗೀಂದ್ರರಲ್ಲಿ ನಡೆದ ಪ್ರಸಂಗ. ಮುಂದೆ ಮೋಚಿಯವನು ಹಾಗೂ ಪಳನಿಸ್ವಾಮಿಯಿಂದ ಮಾಧವ ಶಂಕರ ಭಟ್ಟನಿಗೆ ಉಪದೇಶ. ಅತ್ತ ಶಂಕರ ಭಟನು ತಿರುಪತಿಯಲ್ಲಿ ಶನಿಕಾಟದಿಂದ ಪಾರಾದದ್ದು. ನಂತರ ತಿರುಮಲದಾಸನಿಂದ ಶ್ರೀಪಾದರ ಕುರಿತು ಮತ್ತಷ್ಟು ಮಾಹಿತಿಗಳು. ಹಿಂದಿನ ಅಧ್ಯಾಯದಲ್ಲಿ ಶ್ರೀಪಾದರು ಕುರುಗಡ್ಡೆಯಲ್ಲಿ ಅಗಸನಿಗೆ ರಾಜ ಪದವಿಯ ವರವನ್ನಿಟ್ಟು ಹರಸಿದರು. ನಂತರ ಅಲ್ಲಿ ಅವರಿಂದ ಅನೇಕಾನೇಕ ಲೀಲೆಗಳು ಜರುಗುತ್ತವೆ. ಇದರಿಂದ ಅವರ ಕೀರ್ತಿ ದಶ ದಿಕ್ಕುಗಳಿಗೆ ಪಸರಿಸುತ್ತದೆ. ಇದನ್ನರಿತ ಶಂಕರ ಭಟ್ಟನೆಂಬುವವನು ಪ್ರವಾಸ ಮಾಡುತ್ತಾ ಕುರುಗಡ್ಡೆಗೆ ಬರುವನು. ಈ ಕಥೆಯೇ ರೋಚಕವಾಗಿದೆ. ಅದು ಎಂತೆಂದರೆ, ಕರ್ನಾಟಕ ದೇಶಸ್ಥ ಸ್ಮಾರ್ತ ಸಂಪ್ರದಾಯದ ಭಾರದ್ವಾಜ ಗೋತ್ರದವನಾದ ಶಂಕರ ಭಟನು ಒಂದು ಸಲ ಶ್ರೀಕೃಷ್ಣನ ದರ್ಶನಾರ್ಥವಾಗಿ ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಶ್ರೀಕೃಷ್ಣನು ಬಾಲಕೃಷ್ಣನಾಗಿ ದರ್ಶನವಿತ್ತು. ಶಂಕರ ಭಟ್ಟನನ್ನು ಕುರಿತು, ನೀನು ಕನ್ಯಾಕುಮಾರಿಯಲ್ಲಿನ ಕನ್ನಿಕಾ ಪರಮೇಶ್ವರಿಯ ದರ್ಶನಕ್ಕೆ ಹೊರಡೆನ್ನಲು ಅವನು ತಡ ಮಾಡದೆ ಕನ್ಯಾಕುಮಾರಿಯತ್ತ ಸಾಗಿದನು. ಅಲ್ಲಿ ಸಾಗರತ್ರಯದಲ್ಲಿ ಸ್ನಾನ ಮಾಡಿ ಕನ್ನಿಕಾ ಪರಮೇಶ್ವರಿಯ ದರ್ಶನ ಮಾಡಲು ಅವಳು ಶಂಕರ ಭಟ್ಟನಿಗೆ ಪ್ರಸನ್ನಳಾಗಿ, ನೀನು ಕುರುವಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸಿ ಜನ್ಮ ಸಾರ್ಥಕತೆಯನ್ನು ಹೊಂದುವವನಾಗು. ಅಷ್ಟೇ ಅಲ್ಲದೆ ಅಲ್ಲಿ ಸಾಕ್ಷಾತ್ ದತ್ತಾತ್ರೇಯ ಅವತಾರಿಯಾದ ಶ್ರೀಪಾದ ಶ್ರೀವಲ್ಲಭರಿಂದ ನಿನ್ನ ಮನಸ್ಸಿಗೆ, ಆತ್ಮಕ್ಕೆ ಹಾಗೂ ಸರ್ವೇಂದ್ರಿಯಗಳಿಗೆ ಅನಿರ್ವಚನೀಯ ಅನುಭವವಾಗುತ್ತದೆ ಎನ್ನಲು ಶಂಕರ ಭಟನು ಮಹಾಪುಣ್ಯ ಕ್ಷೇತ್ರವಾದ ಕುರುವಪುರದತ್ತ ಹೊರಟನು. ದಾರಿಯಲ್ಲಿ ಮರುತಮಲೆಗೆ ತಲುಪಿದನು. ಅಲ್ಲಿರುವ ಪರ್ವತದ ಮಧ್ಯದಿಂದ ಹೊರಡಲು ಅಲ್ಲೊಂದು ಗುಡ್ಡದಲ್ಲಿ ಗವಿಯೊಂದು ಕಾಣುವುದು. ಶಂಕರ ಭಟನು ಅತ್ತ ಸಾಗಲು ಆ ಗವಿಯ ಮುಂದೆ ಹುಲಿಯೊಂದು ಬಾಯಿ ತೆರೆದು ನಿಂತಿರುವುದನ್ನು ಕಂಡ ಶಂಕರ ಭಟನು ಒಮ್ಮೆಲೆ ಗಾಬರಿಯಾಗಿ ಶ್ರೀಪಾದ ಶ್ರೀವಲ್ಲಭ ದತ್ತಪ್ರಭೋ ಅಂತ ಕಿರಿಚಿಕೊಳ್ಳುವನು. ಆದರೆ ಆ ಹುಲಿಯು ಇವನಿಗೆ ಏನೂ ಮಾಡದೆ ಸಾಧು ಪ್ರಾಣಿಯಂತೆ ನಿಂತುಕೊಂಡಿತು. ಅಷ್ಟರಲ್ಲಿ ಒಳಗಿನಿಂದ ವೃದ್ಧ ತಪಸ್ವಿಯೊಬ್ಬರು ಬಂದು ಶಂಕರ ಭಟನನ್ನು ಕುರಿತು, ಮಗು, ನೀನು ಬಹಳ ಅದೃಷ್ಟವಂತನಾಗಿರುವೆ. ನಿನಗೆ ಸಾಕ್ಷಾತ್ ದತ್ತಾತ್ರೇಯನ ಕಲಿಯುಗದ ಪ್ರಥಮ ಅವತಾರಿ ಶ್ರೀಪಾದ ಶ್ರೀವಲ್ಲಭರ ದರ್ಶನವು ನಿಶ್ಚಿತವೂ ಆಗುತ್ತದೆ. ಅಲ್ಲದೆ ಈ ಹುಲಿರಾಯನು ಮಹಾಜ್ಞಾನಿಯಾಗಿರುವನು. ಇವನಿಗೆ ನಮಸ್ಕರಿಸು ಎನ್ನಲು ಶಂಕರ ಭಟನು ಹಾಗೇ ಮಾಡಿದನು. ಆಗ ಆ ಹುಲಿರಾಯನು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂದು ನುಡಿಯಿತು. ಅಷ್ಟರಲ್ಲಿ ನೋಡುತ್ತಿದ್ದಂತೆ ಆ ಹುಲಿಯು ಮಹಾಪುರುಷನ ರೂಪ ತಾಳಿ ಆಕಾಶ ಮಾರ್ಗವಾಗಿ ಹಾರಿ ಹೋಗುವುದು. ನಂತರ ಆ ತಪಸ್ವಿಯು ಇವನನ್ನು ಕರೆದುಕೊಂಡು ಗುಹೆಯೊಳಗೆ ಪ್ರವೇಶಿಸಿದನು. ಅಲ್ಲದೆ ಕೇವಲ ಸಂಕಲ್ಪದಿಂದಲೇ ಅವನು ತಿನ್ನುವ ಪದಾರ್ಥಗಳನ್ನು ಸೃಷ್ಟಿಸಿ ಶಂಕರ ಭಟನಿಗೆ ತಿನ್ನಲು ಕೊಡುವನು. ಅಲ್ಲದೆ ಮತ್ತೆ ಅವನು ಶಂಕರ ಭಟನನ್ನು ಕುರಿತು, ಮಗು, ನಿನಗೆ ಖಂಡಿತವು ಶ್ರೀಪಾದ ಶ್ರೀವಲ್ಲಭರ ದರ್ಶನವಾಗುತ್ತದೆ ಎನ್ನಲು ಶಂಕರ ಭಟನು ಆ ಸಿದ್ಧ ಪುರುಷನನ್ನು ಕುರಿತು, ಸಿದ್ಧವರೆಣ್ಯ, ವ್ಯಾಘ್ರ ರೂಪದ ಆ ಹುಲಿರಾಯನು ಯಾರು ಹಾಗೂ ಶ್ರೀಪಾದ ಶ್ರೀವಲ್ಲಭರೆಂದರೆ ಯಾರು ಎಂದು ಕೇಳುವನು. ಅದಕ್ಕೆ ಅವನು, ಮಗು, ಆಂಧ್ರ ಪ್ರಾಂತ್ಯದ ಗೋದಾವರಿ ತಟದಲ್ಲಿರುವ ಅತ್ರಿ ಗೋತ್ರಿಯ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಗಂಡು ಮಗುವಾಗಲು ಅದು ಬೆಳೆದ ಹಾಗೆ ಅದಕ್ಕೆ ಬುದ್ಧಿಮಾಂದ್ಯ ಆವರಿಸಿತು. ನಂತರ ಅವನು ಬೆಳೆದು ದೊಡ್ಡವನಾಗಲು ಅವನಿಗೊಂದು ಕನಸು ಬಿತ್ತು. ಕನಸಿನಲ್ಲಿ ದಿವ್ಯ ಶಿಶುವೊಂದು ಕಾಣಿಸಿಕೊಂಡು, ಮಗು, ನೀನು ಬದರಿಕಾರಣ್ಯಕ್ಕೆ ಹೋಗು, ಅಲ್ಲಿ ನಿನ್ನ ಉದ್ಧಾರವಾಗುತ್ತದೆ ಎಂದಂತಾಗಲು ಅವನು ಮಾರನೇ ದಿನವೇ ಪ್ರಯಾಣ ಬೆಳೆಸಿದ.
ಅವನ ಜೊತೆಗೆ ಕರಿ ನಾಯಿಯೊಂದು ಹೊರಟಿತು. ಹಲವು ದಿನಗಳ ನಂತರ ಅವನು ಬದರಿಕಾರಣ್ಯ ಸೇರಿದ. ಅಲ್ಲಿರುವ ಊರ್ವಶಿ ಸರೋವರದಲ್ಲಿ ಸ್ನಾನಗೈಯಲು ಅತ್ತ ಅದೇ ಸಮಯಕ್ಕೆ ಅಲ್ಲಿಗೆ ಸ್ನಾನ ಮಾಡಲು ಮಹಾತ್ಮರೊಬ್ಬರು ಬರುವರು. ಆಗ ಅವರನ್ನು ಕಂಡು ಆ ವ್ಯಾಘ್ರೇಶ್ವರ ಶರ್ಮನು ಅವರ ಪಾದಗಳಿಗೆರಗಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಕೇಳಿಕೊಂಡ. ಅದಕ್ಕೆ ಅವರು ಒಪ್ಪಿಕೊಳ್ಳಲು ಇವನ ಜೊತೆಗೆ ಬಂದ ನಾಯಿಯು ಅಲ್ಲಿಂದ ಅದೃಶ್ಯವಾಯಿತು. ಆ ಮಹಾತ್ಮರು ಹಿಮಾಲಯದ ಮಹಾತ್ಮರಾದ ಸ್ವಾಮಿ ಬಾಬಾಜಿಯವರ ಶಿಷ್ಯರಾಗಿದ್ದರು. ಅವರು ಈತನನ್ನು ಕುರಿತು, ವ್ಯಾಘ್ರೇಶ್ವರನು ಸಾಕ್ಷಾತ್ ದತ್ತಪ್ರಭುವೇ ಕಲಿಯುಗದಲ್ಲಿ ಆಂಧ್ರ ಪ್ರಾಂತ್ಯದ ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿರುವರು. ಅವರ ಕೃಪೆಯಿಂದಲೇ ನೀನು ನನ್ನ ಸನ್ನಿಧಿಗೆ ಬರುವಂತಾಯಿತು. ಇರಲಿ, ನೀನು ಎಲ್ಲಾ ಶಿಷ್ಯರೊಂದಿಗೆ ಕ್ರಿಯಾಯೋಗವನ್ನು ಆಚರಿಸುವವನಾಗು ಎಂದು ಹೇಳಿ ಗುರುಗಳು ಬಾಬಾಜಿಯವರನ್ನು ಕಾಣಲು ಅಲ್ಲಿಂದ ಹಿಮಾಲಯಕ್ಕೆ ಹೊರಟು ಹೋದರು. ಗುರುಗಳ ಆದೇಶದಂತೆ ಎಲ್ಲಾ ಶಿಷ್ಯರು ಯೋಗದಲ್ಲಿ ತೊಡಗಿದರು. ವ್ಯಾಘ್ರೇಶ್ವರನು ನನ್ನ ಆತ್ಮವೇ ವ್ಯಾಘ್ರವೆಂದರಿತು ವ್ಯಾಘ್ರನ ಧ್ಯಾನದಲ್ಲಿ ತೊಡಗಿದನು. ಗುರುಗಳ ಆದೇಶದಂತೆ ಎಲ್ಲಾ ಶಿಷ್ಯರು ಯೋಗದಲ್ಲಿ ತೊಡಗಿದರು. ವ್ಯಾಘ್ರೇಶ್ವರನು ನನ್ನ ಆತ್ಮವೇ ವ್ಯಾಘ್ರವೆಂದರಿತು ವ್ಯಾಘ್ರನ ಧ್ಯಾನದಲ್ಲಿ ತೊಡಗಿದನು. ಮುಂದೆ ಹಲವು ಸಂವತ್ಸರದ ನಂತರ ಗುರುಗಳು ಬಂದು ನೋಡಲು ವ್ಯಾಘ್ರೇಶ್ವರನ ಗುಹೆಯಲ್ಲಿ ಅವನ ಬದಲು ವ್ಯಾಘ್ರವನ್ನೇ ಕಂಡರು. ಗುರುಗಳು ಸಂತಸಪಟ್ಟು ಅವನಿಗೆ ಹರಸಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬ ಓಂಕಾರ ಮಂತ್ರವನ್ನು ಉಪದೇಶಿಸಿ ಅವನನ್ನು ದಕ್ಷಿಣದತ್ತ ಹೋಗಲು ಆದೇಶಿಸಿದರು. ಆಗ ಆ ವ್ಯಾಘ್ರೇಶ್ವರನು ದಕ್ಷಿಣದಲ್ಲಿರುವ ಕುರುವಪುರದತ್ತ ಬರಲು ಕೃಷ್ಣಾ ಜಲವನ್ನು ದಾಟಲಾಗದೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎನ್ನುವ ಮಂತ್ರವನ್ನು ಪಠಿಸಲು ಇವನಿಗೆ ಶ್ರೀಪಾದ ಶ್ರೀವಲ್ಲಭರು ಪ್ರತ್ಯಕ್ಷರಾಗುವರು. ವ್ಯಾಘ್ರೇಶ್ವರನು ಶ್ರೀಪಾದರಿಗೆ ನಮಸ್ಕರಿಸಲು ಕರುಣಾಮಯಿಯಾದ ಶ್ರೀಪಾದರು ವ್ಯಾಘ್ರೇಶ್ವರನನ್ನು ಕರೆದುಕೊಂಡು ನೀರಿನ ಮೇಲೆ ನಡೆಯುತ್ತಾ ಕುರುವಪುರಕ್ಕೆ ತಲುಪಿದರು. ಆಗ ಶ್ರೀಪಾದರು ಅವನನ್ನು ಕುರಿತು, ನೀನು ಹಿಂದೊಮ್ಮೆ ಬಲಿಷ್ಠನಾದ ಪೈಲ್ವಾನನಾಗಿದ್ದು ಅನೇಕ ಹುಲಿಗಳನ್ನು ಹಿಡಿದು ಹಿಂಸಿಸುತ್ತಿದ್ದುದರಿಂದ ನಿನಗೆ ಈ ಜನ್ಮ ಬಂದಿರುವುದು. ನೀನೀಗ ಈ ರೂಪದಿಂದ ಮುಕ್ತಿ ಹೊಂದುವವನಾಗೆಂದು ಅವನ ತಲೆಯ ಮೇಲೆ ಶ್ರೀಪಾದರು ತನ್ನ ವರದ ಹಸ್ತವನ್ನಿಡಲು ತತ್ಕ್ಷಣವೇ ಆ ವ್ಯಾಘ್ರೇಶ್ವರನು ತನ್ನ ವ್ಯಾಘ್ರ ಚರ್ಮವನ್ನು ಕಳಚಿ ಮಾನವ ರೂಪದ ದಿವ್ಯ ದೇಹಿಯಾದನು. ನಂತರ ಶ್ರೀಪಾದರು ಅವನನ್ನು ಕುರಿತು, ವ್ಯಾಘ್ರೇಶ್ವರ, ನೀನು ಇನ್ನು ಮುಂದೆ ಹಿಮಾಲಯ ಪರ್ವತದಲ್ಲಿರುವ ಸಾಧು ಸಂತರ ರಕ್ಷಣೆ ಮಾಡು. ನೀನು ಇಚ್ಛಿಸಿದಾಗ ನಿನಗೆ ವ್ಯಾಘ್ರ ರೂಪ ಬರಲಿ ಎಂದು ಹರಸಿ ಕಳುಹಿಸಲು ಅಲ್ಲೇ ಬಿದ್ದಿರುವ ಅವನ ವ್ಯಾಘ್ರ ಚರ್ಮವು ಅವನ ಬಯಕೆಯಂತೆಯೇ ಶ್ರೀಪಾದರು ತಮ್ಮ ಆಸನವಾಗಿ ಉಪಯೋಗಿಸ ಹತ್ತಿದರು. ಶಂಕರ ಭಟ್ಟ ಆ ವ್ಯಾಘ್ರೇಶ್ವರನ ಮೂಲಕವೇ ತಮ್ಮ ವಾರ್ತೆಯನ್ನು ನಿನಗೆ ತಲುಪಿಸಲು ದತ್ತಪ್ರಭುಗಳಾದ ಶ್ರೀಪಾದರು ವಿನೋದಕ್ಕಾಗಿ ಆ ವ್ಯಾಘ್ರೇಶ್ವರನನ್ನು ನಿನ್ನಲ್ಲಿಗೆ ಕಳುಹಿಸಿದರು. ಇದೆಲ್ಲ ಆ ದತ್ತಪ್ರಭುವಿನ ಲೀಲೆ. ಅದಕ್ಕಾಗಿ ನೀನು ಕುರುವಪುರಕ್ಕೆ ಹೊರಡುವವನಾಗು ಎನ್ನುವರು. ಹೀಗೆ ಶಂಕರ ಭಟನು ಮರುತಮಲೈಯಲ್ಲಿ ಪಡೆದ ವಿಚಿತ್ರ ಅನುಭವಗಳನ್ನು ಮೆಲುಕು ಹಾಕುತ್ತಾ ಆ ಸಿದ್ಧ ಪುರುಷನ ಅನುಮತಿ ಹೊಂದಿದವನಾಗಿ ಅಲ್ಲಿಂದ ಮುಂದೆ ಮಾರ್ಗ ಕ್ರಮಿಸ ಹತ್ತಿದನು. ಅಂದಿನಿಂದ ಶ್ರೀಪಾದ ಶ್ರೀವಲ್ಲಭರ ಧ್ಯಾನದಲ್ಲಿ ಸಾಗಿದ ಶಂಕರ ಭಟನಿಗೆ ತನ್ನ ಪ್ರವಾಸದಲ್ಲಿ ಅವನಿಗೆ ಸಮಯಕ್ಕೆ ತಕ್ಕಂತೆ ಊಟೋಪಚಾರದ ವ್ಯವಸ್ಥೆಯಾಗ ಹತ್ತಿತು. ದಾರಿಯಲ್ಲಿ ಅಲ್ಲಲ್ಲಿ ಹಲವಾರು ತೀರ್ಥಕ್ಷೇತ್ರಗಳನ್ನು ದರ್ಶಿಸುತ್ತಾ ಅಲ್ಲಲ್ಲಿ ತಾನು ಕಂಡ ಹಲವಾರು ಜನ ಸಾಧು ಸಂತರಿಂದ ಶ್ರೀಪಾದ ಶ್ರೀವಲ್ಲಭರ ಕುರಿತಾಗಿ ಹೆಚ್ಚಿನ ಸಂಗತಿಯನ್ನು ತಿಳಿದುಕೊಳ್ಳುತ್ತಾ ಕುರುವಪುರದತ್ತ ನಡೆದನು. ದಾರಿಯಲ್ಲಿ ಪಾಂಡ್ಯ ದೇಶದ ಕದಂಬವನದಲ್ಲಿನ ರಮಣೀಯವಾದ ಕಾಡಿನ ಮಧ್ಯೆ ಹಾದು ಹೋಗುವಾಗ ಶಂಕರ ಭಟನು ಒಂದು ಶಿವಾಲಯ ಹಾಗೂ ಮಧುರೈ ಮೀನಾಕ್ಷಿಯ ದರ್ಶನ ಪಡೆದು ಮುಂದೆ ಸಾಗುವಾಗ ಶ್ರೀ ಸಿದ್ಧ ಯೋಗೇಂದ್ರರ ಆಶ್ರಮವನ್ನು ತಲುಪಿದನು. ಅಲ್ಲಿ ಅವರು ಶಂಕರ ಭಟನನ್ನು ಬಹು ಆದರದಿಂದ ಸ್ವಾಗತಿಸಿ ಬಿಸಿ ಬಿಸಿಯಾದ ಕಡಲೆಕಾಯಿಯನ್ನು ಬಾಳೆ ಎಲೆಯಲ್ಲಿ ಪ್ರಸಾದವಾಗಿ ಕೊಡಲು ಶಂಕರ ಭಟನು ಅದನ್ನು ತಿಂದಾದ ಮೇಲೆ ಆ ಸಿದ್ಧ ಯೋಗೇಂದ್ರನು ಹೀಗೆ ಹೇಳಿದನು: ಮಗು ಶಂಕರ, ಪ್ರಸ್ತುತ ಶ್ರೀ ದತ್ತಾತ್ರೇಯರೇ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿದ್ದಾರೆ. ಅಂಥ ಮಹಾಪ್ರಭುವಿನ ಕೃಪೆಯು ನಿನ್ನ ಮೇಲಿರುವುದರಿಂದಲೇ ನೀನು ಇಲ್ಲಿಯವರೆಗೆ ಬರಲು ಸಾಧ್ಯವಾಯಿತು.
ಹೀಗೆ ಅವರು ಶ್ರೀ ದತ್ತಪ್ರಭುವಿನ ಕುರಿತಾಗಿ ಹೇಳಿದ ಮಾತುಗಳು ಶಂಕರ ಭಟನ ಕಿವಿಯಲ್ಲಿ ಸದಾ ಮೊಳಗ ಹತ್ತಿತು. ಮುಂದೆ ಕ್ರಮಿಸಲು ಆದಿವಾಸಿ ಜನಗಳು ವಾಸವಾಗಿರುವ ಒಂದು ಚಿಕ್ಕ ಹಳ್ಳಿಯನ್ನು ಕಂಡನು. ಅಲ್ಲದೆ ಶಂಕರ ಭಟನು ಆ ಊರಿನಲ್ಲಿ ನನ್ನ ಜಾತಿಯವರಾದ ಬ್ರಾಹ್ಮಣರ್ಯಾರು ಕಾಣುತ್ತಿಲ್ಲವಲ್ಲ ಅಂತ ಚಿಂತಿಸಿದನು. ಆದರೆ ಪ್ರಯಾಣದಲ್ಲಿ ಯಾರಾದರೇನು ಹಣ್ಣು ಹಂಪಲು ಸೇವಿಸಿದರಾಯಿತೆಂದು ಅವನು ಯಾರೋ ಒಬ್ಬಾತನ ಮನೆಗೆ ಹೋಗಲು ಆ ಮನೆಯವನು ಇವನಿಗೆ ಆದರದಿಂದ ಸ್ವಾಗತಿಸಿ ತಿನ್ನಲು ಹಣ್ಣು ಹಂಪಲು ತಂದಿರಿಸಿದನು. ಶಂಕರ ಭಟನು ಅದನ್ನು ತಿನ್ನುವಷ್ಟರಲ್ಲಿ ಎಲ್ಲಿಂದಲೂ ಬಂದ ಕಾಗೆಗಳು ಇವನ ತಲೆಯನ್ನು ಕುಕ್ಕಿ ಕುಕ್ಕಿ ರಕ್ತಾಹಿರ ಹತ್ತಿದವು. ಈ ದೃಶ್ಯವು ಆ ಗ್ರಾಮಸ್ಥರಿಗೆ ಆಶ್ಚರ್ಯವಾಯಿತು. ನಂತರ ಶಂಕರ ಭಟನು ಅದೇ ಊರ ಹೊರಗಿರುವ ಔದುಂಬರ ವೃಕ್ಷದಡಿಗೆ ಗಾಬರಿಯಾಗಿ ಓಡಿ ಹೋಗಿ ಶ್ರೀಪಾದ ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುವನು. ಆದರೆ ಪರಿಸ್ಥಿತಿಯು ಅವನಿಗೆ ವಿರೋಧವಾಗಿತ್ತು. ಅಷ್ಟರಲ್ಲಿ ಎಲ್ಲಿಂದಲೋ ಸರಸರನೆ ಬಂದ ವಿಷಸರ್ಪಗಳು ಅವನನ್ನು ಕಚ್ಚಿ ಕಚ್ಚಿ ಹೋಗುತ್ತಿದ್ದವು. ಅದರಿಂದಾಗಿ ಅವನ ಮೈಯೆಲ್ಲಾ ವಿಷವೇರಿ ದುರ್ಗಂಧ ಸೂಸುತ್ತಿತ್ತು. ಅತ್ತ ಅದೇ ಸಮಯಕ್ಕೆ ದಾರಿ ಹೋಗ ಅಗಸನು ಅವನ ಈ ದುರಾವಸ್ಥೆಯನ್ನು ನೋಡಿ ಶಂಕರ ಭಟನನ್ನು ಕತ್ತೆ ಮೇಲೆ ಕೂಡಿಸಿಕೊಂಡು ಅದೇ ಊರಿನ ಹಾವಿನ ಮದ್ದು ಕೊಡುವ ಮೋಚಿಯೊಬ್ಬನ ಮನೆಗೆ ಬರುವರು. ಆ ಮನೆಯಲ್ಲಿ ಅವನನ್ನು ಒಂದು ನೂಲು ಮಂಚದ ಮೇಲೆ ಮಲಗಿಸಿ ಅವನ ಕಿವಿಯಲ್ಲಿ ಯಾವುದೋ ಎಲೆಯ ರಸವನ್ನು ಹಿಂಡುವರು. ಅದರಿಂದ ಅವನಿಗೆ ವಿಪರೀತ ತಾಪವಾಗಲು ಅಲ್ಲಿನ 4 ಪೈಲ್ವಾನರು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಕ್ರಮೇಣವಾಗಿ ಅವನ ಮೈಯಲ್ಲಿನ ವಿಷವು ಇಳಿಯತೊಡಗಿತು. ನಂತರ ಆ ಮೋಚಿಯವನು ಮತ್ಯಾವುದೋ ತಪ್ಪಲಿನ ರಸ ತೆಗೆದು ಅವನ ತಲೆಗೆ ಹಚ್ಚಿದನು. ರಾತ್ರಿಯೆಲ್ಲ ಜಾಗರಣೆಗಾಗಿ ಆ ಮೋಚಿಯವನು ದತ್ತ ದಿಗಂಬರ ದತ್ತ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ಸಂಕೀರ್ತನೆ ಮಾಡುವುದನ್ನು ಶಂಕರ ಭಟನು ಆಲಿಸುತ್ತಿದ್ದಂತೆ ನಾನು ಮೇಲ್ಜಾತಿಯವನು ಅವನು ಕೀಳ್ಜಾತಿಯವನು ಎನ್ನುವ ಭಾವವು ಶಂಕರ ಭಟನಿಂದ ಕ್ರಮೇಣವಾಗಿ ಮಾಯವಾಗತೊಡಗಿತು. ಮಾರನೇ ದಿನ ಮೋಚಿಯವನು ಶಂಕರ ಭಟನನ್ನು ಕುರಿತು, ಮಗು ಶಂಕರ, ನನ್ನ ಹೆಸರು ವಲ್ಲಭದಾಸ, ನಿನ್ನ ಹೆಸರು ಶಂಕರ ಭಟ್ಟ. ನೀನು ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕೆ ಹೋಗುತ್ತಿದ್ದೀಯಾ ಎನ್ನಲು ಶಂಕರ ಭಟನು ಆಶ್ಚರ್ಯಚಕಿತನಾಗುವನು. ಮತ್ತೆ ವಲ್ಲಭದಾಸನು ಶಂಕರ ಭಟ್ಟನನ್ನು ಕುರಿತು ತನ್ನ ಮಾತುಗಳನ್ನು ಮುಂದುವರೆಸುತ್ತಾ, ಶಂಕರ, ನಾನು ಜ್ಞಾನಿಯಲ್ಲ, ಆದರೆ ಇವೆಲ್ಲ ಶ್ರೀಪಾದ ಶ್ರೀವಲ್ಲಭರ ವಿನೋದಾಭರಿತವಾದ ಲೀಲೆಗಳು ಮಾತ್ರವೆಂದು ತಿಳಿಯುತ್ತದೆ. ಭಗವದನುಗ್ರಹದ ವ್ಯಾಪ್ತಿಗೆ ಜಾತಿ, ಕುಲ, ಧನಿಕ, ಬಡವ, ಬಲ್ಲಿದನೆಂಬ ಭೇದವೇನೂ ಇರದು. ಕ್ಷತ್ರಿಯ ಬ್ರಹ್ಮಜ್ಞಾನವನ್ನಪೇಕ್ಷಿಸಿದಾಗ ಬ್ರಾಹ್ಮಣ ಧರ್ಮವನ್ನು ಅನುಸರಿಸಬಹುದು. ವೈಶ್ಯ ಕ್ಷತ್ರಿಯ ಧರ್ಮವನ್ನು ಪಾಲಿಸಿದಾಗ ಅವನು ರಾಜನಾಗಬಹುದು. ಮಾನವ ಮಾಡುವ ಕರ್ಮವನ್ನನುಸರಿಸಿ ಫಲವು ಧರ್ಮಕ್ಕೆ ತಕ್ಕಂತೆ ನಡೆಯುತ್ತದೆ. ಶಂಕರ, ಶ್ರೀ ದತ್ತಪ್ರಭುವು ಬಹು ಚಮತ್ಕಾರಿ. ನೀನು ವಿನೋದಕ್ಕಾಗಿ ಮಾಡಿದ ಹಲವು ತಪಸ್ಸುಗಳಿಂದಾಗಿ ನಿನಗೆ ಕೆಲವು ಕಷ್ಟಗಳು ಬಂದವು. ನಿನ್ನ ಮೇಲೆ ಶ್ರೀಪಾದರ ಅನುಗ್ರಹ ಶಾಶ್ವತವಾಗಿದೆ ಎಂದು ಉಪದೇಶಿಸಲು ಶಂಕರ ಭಟನು ತನ್ನಲ್ಲಿರುವ ಉಚ್ಚ ನೀಚನೆಂಬ ಭಾವನೆಯನ್ನು ಕಿತ್ತೆಸೆದು 2-3 ದಿನ ವಲ್ಲಭದಾಸುವಿನ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ವಿಚಿತ್ರಪುರಕ್ಕೆ ಬಂದು ತಲುಪಿದನು. ಅಲ್ಲಿ ಆ ಊರಿನ ಹೆಸರಿಗೆ ತಕ್ಕಂತೆ ಹಲವಾರು ವಿಚಿತ್ರ ಘಟನೆಗಳಿಂದ ಪಾರಾಗಿ ಮುಂದೆ ಶಂಕರ ಭಟನು ಶ್ರೀಪಾದ ಶ್ರೀವಲ್ಲಭರ ಕೃಪಾಶೀರ್ವಾದದಿಂದಾಗಿ ಚಿದಂಬರದತ್ತ ಸಾಗಿದನು. ಶಂಕರ ಭಟನು ಚಿದಂಬರಕ್ಕೆ ಹೋಗುವ ದಾರಿಯಲ್ಲಿ ಒಂದು ಗ್ರಾಮಕ್ಕೆ ತಲುಪಲು ದಾರಿಯಲ್ಲಿ ಮಾಧವನಂಬೂದ್ರಿ ಎನ್ನುವ ಓರ್ವನು ನಾನು ಕೂಡ ನಿಮ್ಮೊಂದಿಗೆ ಬರುವೆನೆನ್ನಲು ಇಬ್ಬರೂ ಕೂಡಿಕೊಂಡು ಮುಂದೆ ಸಾಗಲು ಈರ್ವರು ದಾರಿಯಲ್ಲಿ ಇದಿರಾದ ಗುಹೆಯೊಂದರಲ್ಲಿ ಹೊಕ್ಕರು. ಆ ಗುಹೆಯಲ್ಲಿರುವ ಪಳನಿಸ್ವಾಮಿಯು ಇವರನ್ನು ನೋಡಿ, ಮಾಧವ, ಶಂಕರ, ಇಬ್ಬರೂ ಕೂಡಿಕೊಂಡು ಬಂದಿದ್ದೀರಲ್ಲ ಎನ್ನಲು ಪರಿಚಯವಿಲ್ಲದ ಅವರಿಗೆ ನಮ್ಮ ಹೆಸರು ಹೇಗೆ ತಿಳಿಯಿತೆಂದು ಶಂಕರ ಭಟನಿಗೆ ಆಶ್ಚರ್ಯವಾಗುತ್ತದೆ. ಆಗ ಆ ಪಳನಿಸ್ವಾಮಿಯು ಶಂಕರ ಭಟ್ಟನನ್ನು ಕುರಿತು, ಮಗು, ಶ್ರೀಪಾದ ಶ್ರೀವಲ್ಲಭರು 12 ಆದಿತ್ಯರಿಗಿಂತ ಪ್ರಭಾವದ ಶರೀರವನ್ನು ಚಿತ್ರ ವಿಚಿತ್ರವಾದ ಸ್ಪಂದನಗಳನ್ನು ಒಳಗೊಂಡಿರುವರು.
ಮಾನವ ಶರೀರದಿಂದ ಶ್ರೀಪಾದರು ಪೀಠಿಕಾಪುರದಲ್ಲಿ ಅವತರಿಸುವುದಕ್ಕೆ ಮುನ್ನ, ಅಂದರೆ 108 ಸಂವತ್ಸರಗಳ ಮುನ್ನವೇ ಶ್ರೀ ವಲ್ಲಭರ ರೂಪದಲ್ಲಿ ಇಲ್ಲಿಗೆ ಬಂದು ನನ್ನನ್ನು ಅನುಗ್ರಹಿಸಿದರು. ಅಂತಹ ಶ್ರೀಗಳೇ ಈ ಕಲಿಯುಗದಲ್ಲಿ ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀ ವಲ್ಲಭರಾಗಿ ಅವತರಿಸಿ ಪ್ರಸ್ತುತ ಕುರುವಪುರದಲ್ಲಿ ವಾಸವಾಗಿರುವರು ಎನ್ನಲು ಶಂಕರ ಭಟನಿಗೆ ಶ್ರೀಪಾದರ ಮೇಲೆ ಮತ್ತಷ್ಟು ಭಕ್ತಿ ಮೂಡಿ ಯಾವಾಗ ಶ್ರೀಪಾದರನ್ನು ಕಾಣುತ್ತೇನೋ ಅಂತ ಮನಸ್ಸು ಶ್ರೀಪಾದರಿಗಾಗಿ ಕಾತುರ ಪಡುತ್ತಿತ್ತು. ಅತ್ತ ಪಳನಿಸ್ವಾಮಿಯು ಮತ್ತೆ ಶಂಕರ ಭಟನನ್ನು ಕುರಿತು, ಮಗು, ಶ್ರೀ ದತ್ತಪ್ರಭುವು ಪೂರ್ವದಲ್ಲಿ ನೇಪಾಳ ದೇಶದಲ್ಲಿರುವ ಅನುಸೂಯ ಪರ್ವತ ಪ್ರದೇಶದಲ್ಲಿ ಅನುಸೂಯ ಅತ್ರಿಗೆ ಪುತ್ರನಾಗಿ ಜನಿಸಿದರು. ಅವರು ಸೂಕ್ಷ್ಮ ರೂಪದಲ್ಲಿ ನೀಲಗಿರಿ ಶಿಖರ, ಶ್ರೀಶೈಲ ಶಿಖರ, ಮಾಹೂರಿ, ಸಹ್ಯಾದ್ರಿ ಪರ್ವತ ಶ್ರೇಣಿಯಾದಿಯಾಗಿ ಸಂಚರಿಸಿದರು. ಅವರು ಅಂಬರವೇ ವಸ್ತ್ರವನ್ನಾಗಿ ಮಾಡಿಕೊಂಡಿದ್ದರಿಂದ ಅವರು ದಿಗಂಬರರೆಂದು ಪ್ರಖ್ಯಾತಿ ಹೊಂದಿದರು. ಅವರು ಹಲವಾರು ಭಕ್ತರನ್ನು ಉದ್ಧರಿಸಿ ಮುಂದೆ ಮಚ್ಚೇಂದ್ರ ಗೋರಕ್ಷಕರಾದಿಯಾಗಿ ನವನಾಥರಿಗೆ ದೀಕ್ಷೆಯನ್ನಿತ್ತು ಹರಸಿ ನಾಥ ಸಂಪ್ರದಾಯದ ಮೂಲಕ ಗುರು ಶಿಷ್ಯ ಸಂಪ್ರದಾಯಕ್ಕೆ ನಾಂದಿ ಹಾಡಿದರು. ಪ್ರಸ್ತುತ ಅವರೇ ಕುರುವಪುರದಲ್ಲಿರುವ ಶ್ರೀಪಾದ ಶ್ರೀವಲ್ಲಭರು. ಶಂಕರ ಕೌರವ ಪಾಂಡವರಿಗೆ ಮೂಲ ಪುರುಷನಾದ ಕುರು ಮಹಾರಾಜನಿಗೆ ಜ್ಞಾನೋಪದೇಶ ಮಾಡಿದ ಕುರುವಪುರವೇ ಸದ್ಯದ ಕುರುಗಡ್ಡೆ. ಈ ಕುರುವಪುರದ ಮಹಾತ್ಮೆಯನ್ನು ವರ್ಣಿಸಲು ಆ ಆದಿಶೇಷನಿಗೂ ಸಾಧ್ಯವಿಲ್ಲ ಎಂದು ಹೇಳಲು ಶಂಕರ ಭಟ್ಟ ಹಾಗೂ ಮಾಧವರು ಪಳನಿಸ್ವಾಮಿಯ ಚರಣಕ್ಕೆ ನಮಿಸುವರು. ನಂತರ ಪಳನಿಸ್ವಾಮಿಯು ಮಾಧವನನ್ನು ಕುರಿತು, ನೀನು ವಿಚಿತ್ರಪುರಕ್ಕೆ ಹೋಗು, ಹಾಗೂ ಶಂಕರ ಭಟ್ಟನನ್ನು ಕುರಿತು, ಮಗು, ನೀನು ತಿರುಪತಿ ಮಹಾಕ್ಷೇತ್ರಕ್ಕೆ ಹೋಗು. ಅಲ್ಲದೆ ಭವಿಷ್ಯತ್ತಿನ ಭಕ್ತ ಜನರ ಹಿತಾರ್ಥಕ್ಕಾಗಿ ನಿನ್ನಿಂದಲೇ ಶ್ರೀಪಾದ ಶ್ರೀ ವಲ್ಲಭರ ಚರಿತಾಮೃತಕ್ಕೆ ಶ್ರೀಚರಣರೇ ಆಶೀರ್ವದಿಸುವರು ಎಂದು ಹೇಳಿ ಈರ್ವರನ್ನು ಹರಸಿ ಕಳುಹಿಸುವರು. ಹೀಗೆ ಪಳನಿಸ್ವಾಮಿಯಿಂದ ನಿರೂಪ ಪಡೆದ ಶಂಕರ ಭಟನು ಹಲವು ದಿವಸಗಳ ಪ್ರಯಾಣ ಮಾಡಿ ತಿರುಪತಿಗೆ ಬಂದು ತಲುಪಿದನು. ಅಲ್ಲಿಂದ ತಿರುಮಲದತ್ತ ಸಾಗಿ ಅಲ್ಲಿರುವ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದು ಅಲ್ಲಿನ ಒಂದು ಆಲಯದಲ್ಲಿ ಧ್ಯಾನಾಸಕ್ತನಾದನು. ನಂತರ ಅವನ ಧ್ಯಾನದಲ್ಲಿ ಶ್ರೀ ವೆಂಕಟೇಶ್ವರನ ಮೂರ್ತಿಯು ಸ್ತ್ರೀಯಾಗಿಯೂ ನಂತರ ಬಾಲಾತ್ರಿಪುರ ಸುಂದರಿಯಾಗಿಯೂ ಅಲ್ಲದೆ ಕ್ಷಣದಲ್ಲೇ ಪರಮೇಶ್ವರನಾಗಿಯೂ ಕಂಡಿತು. ಅನಂತರದಲ್ಲಿ ಆ ಮೂರ್ತಿಯು ಮಹಾವಿಷ್ಣುವಾಗಿ ಕೊನೆಗೆ 16 ವರ್ಷದ ಬಾಲಕನಾಗಿ ದರ್ಶನವಿತ್ತಿದ್ದು ಕಾಣಲು ಅತ್ತ ಮತ್ತೊಂದೆಡೆಗೆ ಶನೇಶ್ವರನು ಪ್ರಕಟವಾಗಿ ಆ ಬಾಲಕನನ್ನು ಕುರಿತು, ಹೇ ಶ್ರೀಪಾದ ಶ್ರೀವಲ್ಲಭ ಪ್ರಭು, ನೀನು ಜಗನ್ನಿಯಾಮಕ. ನಿನ್ನ ಭಕ್ತನಾದ ಶಂಕರ ಭಟನಿಗೆ 7ರ ಶನಿಕಾಟ ಪ್ರಾರಂಭವಾಗಿದೆ ಎನ್ನಲು ಕರುಣಾಮಯಿಯಾದ ಪ್ರಭುವು, ಹೇ ಶನೇಶ್ವರ, ನೀನು ನಿನ್ನ ಧರ್ಮವನ್ನು ಪಾಲಿಸು, ನನ್ನ ಭಕ್ತನನ್ನು ನಾನು ರಕ್ಷಿಸುವೆ ಎಂದೆನಲು ಶಂಕರ ಭಟನು ಧ್ಯಾನದಿಂದ ಎಚ್ಚರವಾಗಲು ಎಲ್ಲವೂ ವಿಚಿತ್ರಮಯ. ಅವನು ಅಲ್ಲಿಂದ ಮತ್ತೆ ತಿರುಪತಿಗೆ ಬಂದು ಬೀದಿ ಬೀದಿಯಲ್ಲಿ ತಿರುಗಾಡುವಾಗ ಒಬ್ಬ ಕ್ಷೌರಿಕನು ಅವನನ್ನು ತಡೆದು, ನೀನು 20 ವರ್ಷದ ಹಿಂದೆ ಮನೆಯಿಂದ ಓಡಿ ಹೋದ ಹುಚ್ಚ ಸುಬ್ಬಯ್ಯನಲ್ಲವೇ? ನಿನ್ನ ತಂದೆ ತಾಯಿ ಹಾಗೂ ನಿನ್ನ ಪತ್ನಿ ಸಹಿತ ಕಂಗಾಲಾಗಿದ್ದಾರೆ ಎನ್ನಲು ಅದಕ್ಕೆ ಶಂಕರ ಭಟನು, ಅಯ್ಯ, ನಾನು ಅವನಲ್ಲ, ನಾನು ಶಂಕರ ಭಟ್ಟ, ಕನ್ನಡದ ಬ್ರಾಹ್ಮಣ. ಶ್ರೀಪಾದ ಶ್ರೀವಲ್ಲಭರ ದರ್ಶನಾರ್ಥವಾಗಿ ಕುರುವಪುರಕ್ಕೆ ಹೊರಟಿದ್ದೇನೆ ಎಂದು ಏನೇನೋ ಹೇಳುವಷ್ಟರಲ್ಲಿ ಅವನ ಸುತ್ತಲೂ ನೆರೆದ ಜನರು ಈತ ಸುಬ್ಬಯ್ಯನೇ ಹೌದೆಂದು ಶಂಕರ ಭಟನನ್ನು ಹಿಡಿದೆಳೆದುಕೊಂಡು ಸುಬ್ಬಯ್ಯನ ತಂದೆ ತಾಯಿಯವರ ಮನೆಗೆ ಒಯ್ಯುವರು. ಆಗ ಅವರೆಲ್ಲರೂ ಸೇರಿ ಶಂಕರ ಭಟನ ಗಡ್ಡಾಮೀಸೆ ಕೆರೆದು ಅವನಿಗೆ ಭೂತ ಹಿಡಿದಿದೆ ಎಂದು ಭೂತ ಬಿಡಿಸುವವನನ್ನು ತಂದು ಶಂಕರ ಭಟ್ಟನನ್ನು ನರಕಯಾತನೆಗೆ ತಳ್ಳುತ್ತಾರೆ. ಆ ಭೂತ ಬಿಡಿಸುವವನು ಇವನ ಶರೀರದ ಮೇಲೆ ವಿಚಿತ್ರ ಪ್ರಯೋಗಗಳು ಮಾಡಿ ಶಂಕರ ಭಟನಿಗೆ ಚಾವಟಿಯಿಂದ ಬಾರಿಸುತ್ತಾನೆ. ಇವನಿಗೆ ದೆವ್ವ ಹಿಡಿದಿದೆ ಎಂದು ಕೋಳಿ ಕುರಿಗಳನ್ನು ತಂದು ಇವನ ಮೇಲೆ ನಿವಾಳಿಸಿ ಬಿಸಾಕುತ್ತಾರೆ. ಇನ್ನು ಏನೇನೋ ಪ್ರಯೋಗಗಳು ನಡೆಯುತ್ತವೆ. ಶಂಕರ ಭಟ್ಟನು ನಿರಂತರವಾಗಿ ಶ್ರೀಪಾದರನ್ನು ಧ್ಯಾನಿಸುತ್ತಾ ಮಾರನೇ ದಿನ ರಮಣದಾಸನೆಂಬ ಭೂತ ಭವಿಷ್ಯ ಹೇಳುವವನು ಅದೇ ಊರಿಗೆ ಬರುವನು. ಸುಬ್ಬಯ್ಯನ ತಂದೆ ತಾಯಿಯ ಕೋರಿಕೆ ಮೇರೆಗೆ ಅವನು ಅವರ ಮನೆಗೆ ಬರುವನು. ಅಲ್ಲದೆ ಅವರು ತನ್ನ ಗ್ರಂಥವೊಂದರ
ಪುಟ ತೆರೆದು ಲೆಕ್ಕ ಹಾಕಿ ಹೇಳಲು ಆರಂಭಿಸುವನು. ಅದೆಂತೆಂದರೆ, ಈತನು ಶಂಕರ ಭಟನೆಂಬ ಕರ್ನಾಟಕ ದೇಶಸ್ಥ ಬ್ರಾಹ್ಮಣ. ದತ್ತಾವತಾರವಾದ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯನ್ನು ಈತನೇ ಬರೆಯುವನು. ಪೂರ್ವ ಜನ್ಮದಲ್ಲಿ ಈತ ಕಂದಕೂರು ಗ್ರಾಮದ ಹತ್ತಿರವಿರುವ ಮೊಗಲೀಚರ್ಲಾ ಗ್ರಾಮದಲ್ಲಿ ಜನಿಸಿದನು. ಈ ಗ್ರಾಮದಲ್ಲಿ ಸ್ವಯಂಭೂ ದತ್ತನ ದೇವಾಲಯವಿತ್ತು. ಈತ ಆ ದೇವಾಲಯದ ಪೂಜಾರಿಯ ಚಿಕ್ಕ ಸಹೋದರನಾಗಿದ್ದು, ಅಣ್ಣನಿಲ್ಲದ ಸಮಯದಲ್ಲಿ ತಾನೇ ಪೂಜಾ ಕಾರ್ಯವನ್ನು ನಿರ್ವಹಿಸುತ್ತಾ ತನ್ನ ಮಿತ್ರನೊಂದಿಗೆ ದ್ಯೂತ ಕ್ರೀಡೆಯಲ್ಲಿ ತೊಡಗುತ್ತಿದ್ದ. ಒಂದು ದಿನ ಈ ದ್ಯೂತ ಕ್ರೀಡೆಯಲ್ಲಿ ಸೋತವರು ಗೆದ್ದವರಿಗೆ ಕೇಳಿದಷ್ಟು ಹಣ ಕೊಡಬೇಕು ಅಥವಾ ಅವನ ಹೆಂಡತಿಯನ್ನು ಕೊಡಬೇಕೆಂದು ನಿರ್ಣಯಿಸಿ ಕ್ರೀಡೆಯಲ್ಲಿ ತೊಡಗಿದರು. ಆಟದಲ್ಲಿ ಈತ ಗೆದ್ದ, ಆತ ಸೋತ. ಈ ದೃಶ್ಯವನ್ನು ಕಂಡ ಗ್ರಾಮಸ್ಥರು ಇವರಿಬ್ಬರನ್ನು ಗ್ರಾಮದಿಂದ ಹೊರಹಾಕಲು ಮುಂದೆ ಅವರಲ್ಲಿ ಗೆದ್ದವನು ಈ ಶಂಕರ ಭಟ್ಟನಾಗಿ ಕನ್ನಡ ಪ್ರಾಂತದಲ್ಲಿ ಜನಿಸಿದ. ಅತ್ತ ಸೋತವನು ತಿರುಪತಿಯಲ್ಲಿ ಸುಬ್ಬಯ್ಯನಾದ ಎನ್ನುವಷ್ಟರಲ್ಲಿ ಅವನ ಮಗನಾದ ಸುಬ್ಬಯ್ಯ ಅಲ್ಲಿಗೆ ಬರುವನು. ಅತ್ತ ಶಂಕರ ಭಟ್ಟನಿಗೆ ಇವರಿಂದ ಬಿಡುಗಡೆಯಾಗುತ್ತದೆ. ಅವನಿಗೆ ತನ್ನ ಹಿಂದಿನ ಪಾಪಕರ್ಮದಿಂದಾಗಿ ಬಂದ ಶನಿ ಕಾಟವು ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದಾಗಿ ಕೇವಲ 7 ದಿನಗಳಲ್ಲಿ ಮುಗಿದದ್ದು ಅವನಿಗೆ ಅರಿವಾಗುತ್ತದೆ. ಅಂತೂ ಶಂಕರ ಭಟನು ಅವರಿಂದ ಬಿಡುಗಡೆ ಹೊಂದಿದವನಾಗಿ ತಿರುಪತಿಯಿಂದ ಹೊರಟು ಚಿತ್ತೂರಿಗೆ ಸಮೀಪದಲ್ಲಿರುವ ಕಾಣಿಪಾಕ ಗ್ರಾಮವನ್ನು ತಲುಪಿದ. ಈ ಊರಿನಲ್ಲಿರುವ ಶ್ರೀ ವರದರಾಜಸ್ವಾಮಿ ಆಲಯ, ಶ್ರೀ ಮಣಿಕಂಠೇಶ್ವರ ಸ್ವಾಮಿ, ವರಸಿದ್ಧಿ ವಿನಾಯಕನ ದರ್ಶನ ಪಡೆದು ಅಲ್ಲಿಂದ ಅದೇ ಊರಿನ ರಜಕನಾದ ತಿರುಮಲದಾಸನ ಮನೆಗೆ ಹೋಗುವನು. ತಿರುಮಲದಾಸನು ಶಂಕರ ಭಟ್ಟನನ್ನು ಆದರದಿಂದ ಸ್ವಾಗತಿಸಿ ಹೀಗೆ ಹೇಳತೊಡಗಿದನು. ಅದೆಂತೆಂದರೆ, ಸ್ವಾಮಿ, ನನ್ನ ಸುಕೃತದಿಂದಾಗಿ ಇಂದು ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ಶ್ರೀಪಾದ ಶ್ರೀವಲ್ಲಭರ ಕುರಿತು ನಿಮಗೆ ಹೇಳಲು ಬಹುದಿನಗಳಿಂದ ಕಾತುರನಾಗಿದ್ದೆ ಎನ್ನುತ್ತಾ ಆ ರಜಕನು ಮುಂದಿನ ಕಥೆಯನ್ನು ಹೇಳಹತ್ತಿದನು. ಮಗು ಶಂಕರ, ಇಂದು ನೀವು ವರಸಿದ್ಧಿ ವಿನಾಯಕನ ಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ಈ ದಿನವೇ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಗೆ ಶ್ರೀಕಾರ ಹಾಕುವವನಾಗು. ಅದಕ್ಕೆ ಕುರುವಪುರದಲ್ಲಿರುವ ಶ್ರೀಪಾದರಿಂದ ಖಂಡಿತವೂ ನಿನಗೆ ಆಶೀರ್ವಾದ ಲಭಿಸುತ್ತದೆ ಎಂದು ಹೇಳಿದ. ಆ ರಜಕನು ಮತ್ತೆ ಮುಂದುವರೆದು, ಶಂಕರ, ನಾನು ತಿರುಮಲದಾಸನು. ನಾನು ಪೂರ್ವ ಜನ್ಮದಲ್ಲಿ ಮಹಾಪಂಡಿತನಾಗಿದ್ದು ನನ್ನ ಅವಸಾನದ ಕಾಲದಲ್ಲಿ ಮಲೀನ ವಸ್ತ್ರದ ಮೇಲೆ ದೃಷ್ಟಿ ಇರಿಸಿ ಪ್ರಾಣ ಬಿಟ್ಟಿದ್ದರಿಂದ ನಾನು ಅಗಸನಾಗಿ ಹುಟ್ಟಿದೆ. ಆದರೂ ನನ್ನ ಪೂರ್ವ ಸುಕೃತದಿಂದಾಗಿ ನಾನು ಗುಂಟೂರ ಪ್ರಾಂತ್ಯದ ಮಲ್ಯಾದ್ರಿಪುರದಲ್ಲಿ ಜನಿಸಿದೆ. ಆ ಊರಿನಲ್ಲಿ 2 ಪಂಡಿತ ಮನೆತನಗಳಿದ್ದವು. ಒಂದು ಬಾಪನ ಅವಧಾನಿಗಳದ್ದಾದರೆ ಇನ್ನೊಂದು ಶ್ರೀಧರ ಅವಧಾನಿಗಳದ್ದು. ಹೀಗಿರಲು ಶ್ರೀಧರ ಅವಧಾನಿಗಳ ಸಹೋದರಿಯಾದ ರಾಜಮಾಂಬಾಳನ್ನು ಬಾಪನ ಅವಧಾನಿಗಳಿಗೆ ಕೊಟ್ಟು ವಿವಾಹ ಮಾಡಿಕೊಟ್ಟಿದ್ದರಿಂದ ಅವರಿಬ್ಬರು ಭಾವ ಮೈದುನರಾಗಿದ್ದರು. ಮುಂದೆ ಅವರುಗಳು ಮಲ್ಯಾದ್ರಿಪುರದಿಂದ ಪೀಠಿಕಾಪುರದಲ್ಲಿ ವಾಸಿಸಲು ವಲಸೆ ಹೋಗುವರು. ಅಲ್ಲಿ ಬಾಪನಾರ್ಯರ ಮಗಳಾದ ಸುಮತಿಯೊಂದಿಗೆ ಅಪ್ಪಲರಾಜ ಶರ್ಮರಿಗೆ ಮದುವೆಯಾಗಲು ಅವರಿಗೆ ಒಬ್ಬ ಕುಂಟನು ಹಾಗೂ ಒಬ್ಬ ಹೆಳವನು ಮಗನಾಗಲು, ತದನಂತರದಲ್ಲಿ ಸಾಕ್ಷಾತ್ ದತ್ತಾತ್ರೇಯನೇ ಆ ದಂಪತಿಗಳಿಗೆ 3ನೇ ಮಗನಾಗಿ ಶ್ರೀಪಾದ ಶ್ರೀವಲ್ಲಭ ಹೆಸರಿನಿಂದ ಜನಿಸುವರು. ಮುಂದೆ ಆ ಬಾಲಕನೇ ತನ್ನ 16ನೇ ಸಂವತ್ಸರದಲ್ಲಿ ಮನೆಯನ್ನು ತೊರೆಯುತ್ತಾರೆ. ಮಗು ಶಂಕರ, ಪ್ರಸ್ತುತ ಕುರುವಪುರದಲ್ಲಿ ಶ್ರೀಪಾದರು ಲೋಕ ಕಲ್ಯಾಣ ಕಾರ್ಯ ಕೈಗೊಂಡಿದ್ದಾರೆ. ಇನ್ನು ನನಗೆ 2 ಪತ್ನಿಯರು. ಮೊದಲ ಪತ್ನಿಯಿಂದ ಒಬ್ಬ ಮಗ ಹುಟ್ಟಿದ್ದಾನೆ. ಅವನ ಹೆಸರು ರವಿದಾಸ. ಅವನು ಕುರುವಪುರದಲ್ಲಿರುವ ಶ್ರೀಪಾದರ ಸೇವೆಗೆಂದು ಅಲ್ಲಿಗೆ ಹೊರಟು ಹೋದನು. ನಾನು ಶ್ರೀಪಾದರ ಆಜ್ಞೆ ಮೇರೆಗೆ ಇಲ್ಲಿದ್ದು 2ನೇ ಪತ್ನಿ ಮಕ್ಕಳೊಂದಿಗೆ ನನ್ನ ಕುಲಕಸಬನ್ನು ಮುಂದುವರಿಸಿಕೊಂಡು ನಡೆದಿದ್ದೇನೆ. ನೀನು ಕುರುವಪುರಕ್ಕೆ ಹೋಗಿ ನಂತರ ಪೀಠಿಕಾಪುರಕ್ಕೆ ಹೋಗುತ್ತೀಯಾ? ಅಲ್ಲಿ ನೀನು ವೈಶ್ಯ ಶ್ರೇಷ್ಠಿಯಾದ ವೆಂಕಟಪ್ಪಯ್ಯ ಶ್ರೇಷ್ಠಿಯವರನ್ನು ಭೇಟಿಯಾಗು. ಆಗ ನಿನಗೆ ಶ್ರೀಪಾದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತವೆ ಎಂದು ಹೇಳಲು ಶಂಕರ ಭಟನು ತಿರುಮಲದಾಸನ ನಿರೂಪಣೆಯನ್ನು ಪಡೆದು ಕುರುವಪುರದತ್ತ ಸಾಗಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.